ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಬ್ಲಾಗ್. ಸೊ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ JP ನಗರ 7th ಫೇಸಲ್ಲಿ ಬ್ರಿಗೇಡ್ ಮಿಲೇನಿಯಂ ಹತ್ರ ಕೇಕ್ ಶೋ ಇದೆಯಂತೆ. ಸೊ ಎಲ್ಲರೂ ಕೂಡ ಹೊರಟಿದ್ದೀವಿ. ನಾನು, ನನ್ನ ತಂಗಿ ಮಗಳು, ನಮ್ಮ ಅಕ್ಕ ಆ ಕಡೆ, ನನ್ನ ತಂಗಿ ಹಾಗೆ ಕಾರ್ವಿಕು, ಪಾರ್ಥಪ್ಪ ಎಲ್ಲ ಇದ್ದಾರೆ. ಸೊ ನೋಡೋಣ ಹೇಗಿದೆ ಕೇಕ್ ಶೋ ಅಂತ. ಈ ಕಡೆ ತಂಗಿ ಗಾರ್ವಿಕು, ಈ ಕಡೆ ಪಾರ್ಥಪ್ಪ. ಕೇಕ್ ಶೋ ಹತ್ರ ಬಂದಿದ್ದೀವಿ. ಡಿಸೆಂಬರ್ 26 ಸ್ಟಾರ್ಟ್ ಆಗಿ ಜನವರಿ 4 ಕೂಡ ಕೇಕ್ ಶೋ ಇದೆ. ಗಾನ್ವಿ ಹಾಗೆ ಗಾರ್ವಿಕ್ ಮುಂದೆ ಹೋಗ್ತಾ ಇದ್ದಾರೆ. ಲಕ್ಷ್ಮಿ ಹಾಗೆ ನಮ್ಮ ಅಕ್ಕಲ್ಲ ಮುಂದೆ ನೋಡಿದ್ದೇನೆ ಕೇಕ್ ಶೋ. ಒಬ್ಬರಿಗೆ 60 ರೂಪಾಯಿನೋ ಟಿಕೆಟ್ ಇದೆ ಅಷ್ಟೇನೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಟಿಕೆಟ್ ಇಲ್ಲ, ಫ್ರೀ ಎಂಟ್ರಿ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಸ್ಟಾರ್ಟಿಂಗ್ನ ಒಳಗಡೆ ಬಂದಿದ ತಕ್ಷಣ ನಮ್ಗೆ ಸಿಗೋದೆ ಮೈಸೂರು ಅರಮನೆ ಟೇಟ್. ಹಾಗೆ ಮೈಸೂರು ಅರಮನೆ ಹೇಗಿದೆಯೋ ಹಾಗೆ ಕೇಕಲ್ಲಿ ಮಾಡಿದ್ದಾರೆ. ಹತ್ರದಲ್ಲಿ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಕೇಕಲ್ಲಿ ಮಾಡಿದಾರಾ ಅಂತ ಕಾಣಿಸುತ್ತೆ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆಯನ್ನು ಕೂಡ ಕೇಕಲ್ಲಿ ಮಾಡಿದ್ದಾರೆ. ಇದೆಲ್ಲ ಕೇಕಲ್ಲೇ ಮಾಡಿದಾರಾ ಅನ್ನುವಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ ಪ್ರತಿಮೆಯನ್ನು. ಅದು ಎಷ್ಟು ಚೆನ್ನಾಗಿ ಗೋಲ್ಡನ್ ಈ ಕಲರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕ್ರಿಸ್ಮಸ್ ಇರೋದ್ರಿಂದ ಯೇಸು ಕ್ರಿಸ್ತನ ಜನನದ್ದು ಒಂದು ಇದನ್ನು ಮಾಡಿದ್ದಾರೆ ಪ್ರತಿಮೆಗಳ ರೂಪದಲ್ಲಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಹತ್ರದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಅದು ಎಷ್ಟು ಚೆನ್ನಾಗಿ ಆ ಕೇಕಲ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಆ ಎಲ್ಲ ಪ್ರತಿಮೆಗಳು. ಯಾಕೆಂದರೆ ಡಿಸೆಂಬರಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಆ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಫುಲ್ ಇಲ್ಲಿ ಕ್ರಿಸ್ಮಸ್ ಕೇಕ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಸಾಂತಾ ಕ್ಲಾಸ್ ಕ್ರಿಸ್ಮಸ್ ತಾತನನ್ನು ಎಷ್ಟು ಚೆನ್ನಾಗಿ ಕೇಕಲ್ಲಿ ಮಾಡಿದ್ದಾರೆ. ಹಾಗೆ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೈಯಲ್ಲಿ ಇಟ್ಕೊಂಡಿರೋ ರೀತಿಯಲ್ಲಿ ಕೇಕ್ನಲ್ಲಿ ಮಾಡಿದ್ದಾರೆ. ಹಾಗೆ ಹಿಂಭಾಗದಲ್ಲೂ ಕೂಡ ಕ್ರಿಸ್ಮಸ್ ಟ್ರೀ ಕೂಡ ಇದೆ. ಆ್ಯಂಡ್ ಅದ್ಭುತವಾಗಿ ಇದೆ ನೋಡಿ. ಕ್ರಿಸ್ಮಸ್ ತಾತ ಎಷ್ಟು ಚೆನ್ನಾಗಿ ಮೂಡಿ ಬಂದಿದ್ದಾನೆ ನೋಡಿ. ರಶ್ ಏನೂ ಇಲ್ಲ, ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಅರಮನೆ ನೋಡಿ, ಮೈಸೂರು ಪ್ಯಾಲೇಸನ್ನು ಎಷ್ಟು ಚೆನ್ನಾಗಿ ಹಾಗೇ ತಂದು ತೇಟ್ ಹಾಗೆ ಕೇಕಲ್ಲಿ ಮಾಡಿದ್ದಾರೆ. ಒಂದು ಕ್ಷಣ ನಾನು ಕೂಡ ಹಾಗೆ ನೋಡ್ತಾನೆ ಇದ್ದೆ, ನಿಜ ಇದೆಲ್ಲ ಕೇಕಲ್ಲೇ ಮಾಡಿದಾರಾ? ಇಷ್ಟು ಅದ್ಭುತವಾಗಿ ಎಲ್ಲೂ ಕೂಡ ಒಂದು ಚೂರು ಇದು ಮಿಸ್ಟೇಕ್ ಇಲ್ದಿರ ಹೇಗಿದೆಯೋ ಹಾಗೆ ಅಚ್ಚು ಹೊಡೆದಂಗೆ ತಂದಿಲ್ಲಿ ಕೇಕಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಹಾಗೆ ಮೈಸೂರು ಪ್ಯಾಲೇಸಲ್ಲಿ ಹೇಗೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವ, ಅದೇ ರೀತಿ ಒಳಭಾಗದಲ್ಲಿ ನೋಡಿ ಲೈಟಿಂಗ್ಸನ್ನು ಸೆಟ್ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹತ್ರದಲ್ಲಿ ನೋಡೋದಕ್ಕೆ ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ಡಿಸೆಂಬರಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಇದೆ ಮಕ್ಕಳಿಗೆ. ನೀವು ಒಂದ್ಸತಿ ಮಕ್ಕಳನ್ನ ಕರ್ಕೊಂಡು ಹೋಗಿ. ಮೈಸೂರು ಪ್ಯಾಲೇಸಲ್ಲಿ ಕೂಡ ಕೇಕ್ ಶೋ ನಡೀತಾ ಇದೆ. ಬಟ್ ಸುಮಾರು ಜನ, ನಾನು ಇನ್ನೂ ಹೋಗಲಿಲ್ಲ ಅಲ್ಲಿ, ಸುಮಾರು ಜನ ಹೇಳ್ತಾರೆ 200 ರೂಪಾಯಿ ಟಿಕೆಟು ಅಂತ ಹೇಳ್ಬಿಟ್ಟು. ಸೊ ವರ್ತ್ ಇಲ್ಲ 200 ರೂಪಾಯಿ ಟಿಕೆಟು ಆ ಕೇಕ್ ಶೋಗೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬರೀ 60 ರುಪೀಸ್. ಮೈಸೂರು ಪ್ಯಾಲೇಸ್ನ ರೀತಿಯಲ್ಲಿ ಕೇಕ್ ಮಾಡಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯೋ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ತುಂಬ ಡೀಟೇಲ್ ಆಗಿ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ನಿಮ್ಮ ಮಕ್ಕಳಿಗೆ ಈ ಒಂದು ವಿಡಿಯೋವನ್ನು ತೋರಿಸಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಅಲ್ಲಲ್ಲೇ ಈ ರೀತಿ ಚಿಕ್ಕದಾಗಿ ಫಲಕಗಳನ್ನು ಹಾಕಿದ್ದಾರೆ. ರೀಸನ್ ಏನು, ಏನಕ್ಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅಂಬಾ ವಿಲಾಸ ಅರಮನೆ ಎಂದು ಕರೆಯಲ್ಪಡುವ ಮೈಸೂರು ಅರಮನೆಯ ಒಂದು ಇದನ್ನು ಮಾಡಿಟ್ಟಿದ್ದಾರೆ, ಅಲ್ಲಿ ಮಾಡೆಲನ್ನು ಮಾಡಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಡ್ಯಾಮು. ಮೈಸೂರು ಡ್ಯಾಮ್ನ ಹಾಗೆ ತಂದು ನಿಲ್ಲಿಸ್ತಾಗಿದೆ ಕೇಕಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೀತಿ ಸುತ್ತಲೂ ಇದೆ. ಸುತ್ತಲೂ ಕೂಡ ಒಂದೊಂದು ರೀತಿಯ ಕೇಕ್ಗಳನ್ನು ನೀವು ನೋಡ್ಬೋದು. ಹಾಗೆ ನೀವು ನೋಡ್ತಾ ಬಂದರೆ ನಮಗೆ HL ಬಿಲ್ಡಿಂಗ್ ನಿಮಗೆ ಕಾಣಿಸುತ್ತೆ. ಈ ಕಡೆ ಆ ಕಡೆ ಈ ಜೆಟ್ಗಳನ್ನು ನಿಲ್ಲಿಸಿದ್ದಾರೆ ನೋಡಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇದನ್ನು ಕೇಕಲ್ಲಿ. ಹಾಗೆ ಥೇಟ್ HL ಬಿಲ್ಡಿಂಗ್ನ ಹಾಗೆ ತಂದು ಕೇಕಲ್ಲಿ ತಂದು ನಿಲ್ಲಿಸ್ದಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ HL ಬಿಲ್ಡಿಂಗು. ಹಾಗೆ ನೋಡ್ತಾ ಬಂದರೆ ಕೃಷ್ಣರಾಜ ಒಡೆಯರ ಕಾಲದ ಮೈಸೂರಿನ ಕೇಂದ್ರ ಬಿಂದುವಿನಲ್ಲಿ ನಿರ್ಮಾಣವಾದಂತಹ ಗಡಿಯಾರದ ಗೋಡೆ ಅಂತ ಇದೆ. ಅದನ್ನು ಕೂಡ ಮೈಸೂರಿಗೆ ಎಂಟ್ರಿ ಆಗಿದ ತಕ್ಷಣ ಬಹಳ ಅದ್ಭುತವಾಗಿ ಕಾಣಿಸುವಂತಹ ಗಡಿಯಾರದ ಗೋಡೆಯನ್ನು ಕೂಡ ಬಹಳ ಚೆನ್ನಾಗಿ ಕೇಕಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ.
ಅದೆಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಮೈಸೂರು ಕೇಂದ್ರ ಬಿಂದುವಾಗಿರುವಂತಹ ದೊಡ್ಡ ಗಡಿಯಾರ ಇಲ್ಲಿದೆ ನೋಡಿ. ಆ ಕಡೆ ಬಂದ್ಬಿಟ್ಟು HL ಮಾಡೆಲ್ ಇದೆ. ಕೃಷ್ಣರಾಜ ಒಡೆಯರ್ ಅವರಿಗೆ ಆ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತಂತೆ. ಅವರೇ ಸ್ವತಃ ಸಂಗೀತವನ್ನು ನುಡಿಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ಯಾವ್ಯಾವ ರೀತಿ ಸಂಗೀತಗಳನ್ನು ನುಡಿಸ್ತಾ ಇದ್ರು ಆ ಎಲ್ಲ ಕಾನ್ಸೆಪ್ಟನ್ನು ಇಲ್ಲಿ ಆ ಕೇಕ್ನ ರೂಪದಲ್ಲಿ ಮಾಡಿದ್ದಾರೆ. ತಬಲ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ನೋಡಿ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಕೇಕಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅಲ್ಲಿ ಕೊಳಲನ್ನು ಕೂಡ ಮಾಡಿದ್ದಾರೆ. ಅದನ್ನು ಬಹಳ ಝೂಮಲ್ಲಿ ಮಾಡಿ ತೋರಿಸ್ತೀನಿ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಹಾಗೆ ಕೇಕಲ್ಲಿ ಮಾಡಿದ್ದಾರೆ, ಇಲ್ಲ ಹಾಗೆ ತಂದು ಇಟ್ಟಿದ್ದಾರಾ, ಮರದ ಯಾವುದಾದ್ರು ಅಂತ ಆ ರೀತಿ ಕಾಣಿಸುತ್ತೆ ನಿಮಗೆ ನೋಡಿ. ಎಲ್ಲವೂ ಕೇಕಲ್ಲೇ ಮಾಡಿರೋದು. ಹಾಗೆ ನೋಡ್ತಾ ಹೋದರೆ ಇಲ್ಲಿ ಅಂಬಾರಿ ಕಾಣಿಸುತ್ತೆ. ಅಂಬಾರಿಯನ್ನು ಹೊರುವಂತಹ ಆನೆಗಳನ್ನು ಬಹಳ ಅದ್ಭುತವಾಗಿ ಕೇಕಲ್ಲಿ ಮಾಡಿದ್ದಾರೆ. ನನಗಂತೂ ಇದಂತೂ ಬಹಳ ಇಷ್ಟ ಆಯಿತು. ಆ ಮಾವುತನ ಡ್ರೆಸ್ ನೋಡಿ, ಹಾಗೆ ಅವನ ಕೈಯಲ್ಲಿ ಆ ಕೋಲನ್ನು ಇಟ್ಕೊಂಡಿರೋದಾಗಿರ್ಬೋದು, ಆನೆಯನ್ನು ಹಾಗೇ ತೇಟ ಅಂಬಾರಿಯ ಹೊತ್ತಂತಹ ಆನೆಯನ್ನು ಹಾಗೆ ತಂದು ನಿಲ್ಲಿಸ್ತಿರೋ ಥರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಕೇಕಲ್ಲಿ ನೋಡಿ. ಅಂಬಾರಿ ಇದೆ, ಆನೆಯ ಮೇಲೆ ಅಂಬಾರಿ ಇದೆ, ಮಾವುತ ಕೂತಿದ್ದಾನೆ ಅಂಬಾರಿಯ ಮೇಲೆ. ಅದೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕೇಕನ್ನು ಈ ರೀತಿಯಲ್ಲಿ ಮಾಡುವಂತಹ ಕಲೆಗಾರರು ನಿಜವಾಗ್ಲೂ ಒಂದು ಹ್ಯಾಂಡ್ಸ್ ಆಫ್ ಹೇಳಬೇಕು. ಇಷ್ಟು ಅದ್ಭುತವಾಗಿ ಕೇಕಲ್ಲಿ ಮಾಡ್ಬೋದಾ? ನನಗಂತೂ ಹತ್ರದಲ್ಲಿ ಈ ಆನೆಗಳನ್ನು ನೋಡಿ ಬಹಳ ಆಶ್ಚರ್ಯ ಆಗೋಯ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ಕೇಕ್ ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆನೆಗಳು. ನಮ್ಮ ಮೈಸೂರಿನ ಜಂಬೂ ಸವಾರಿಯನ್ನು ಆ ಕೇಕಲ್ಲಿ ಆನೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಾವುತರು ಎಲ್ಲ ಕಡೆ ನಿಂತಿದ್ದಾರೆ. ಆನೆಗಳನ್ನು ನೋಡಿ ಎಷ್ಟು ಲೈವ್ ಆಗಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಕೇಕಲ್ಲಿ ಇಷ್ಟು ಅದ್ಭುತವಾಗಿ ಮಾಡ್ಬೋದಾ? ನಾನೆಲ್ಲೋ POPನಲ್ಲೆಲ್ಲೋ ಮಾಡಿ ತಂದೆಲ್ಲೋ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಇಲ್ಲ, ನಿಜ, ಇದೆಲ್ಲ ಕೇಕಲ್ಲೇ ಮಾಡಿದ್ದಾರೆ. ಈ ಕಲೆಗಾರರಿಗೆ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಬೇಕು. ಆನೆಯನ್ನು ಮೂಡಿಸಿರೋ ರೀತಿಯಲ್ಲಿ ಇದನ್ನು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಭಾವಚಿತ್ರವನ್ನು ಹಿಂದೆ ಫ್ರೇಮೆಲ್ಲ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಕೇಕಲ್ಲಿ ಮಾಡಿರೋದು. ನಾನು ಸಡನ್ನಾಗಿ ನೋಡ್ಬಿಟ್ಟು ಏನು ಅಂದ್ಕೊಂಡು ಇದೇನು ಭಾವಚಿತ್ರಗಳನ್ನು ಇಟ್ಟಿದ್ದಾರೆ, ಮೋಸ್ಟ್ಲಿ ಹಾಗೆ ಪ್ರದರ್ಶನಕ್ಕೆ ಇಟ್ಟಿರಬಹುದು. ಅವರ ಬಾಲ್ಯ ಹೇಗಿತ್ತು, ಅವರ ಬಾಲ್ಯದ ಚಿತ್ರ ಇದೆಲ್ಲ ಪೂರ್ತಿ ಕೇಕಲ್ಲಿ ಮಾಡಿರೋ ಅಂಥದ್ದು. ನನಗೆ ಆಮೇಲೆ ಗೊತ್ತಾಯ್ತು, ಇದನ್ನು ಕೇಕಲ್ಲೇ ಮಾಡಿದಾರಾ ಅಂತ ಹೇಳ್ಬಿಟ್ಟು. ಅದೆಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನೋಡಿ. ಇದೆಲ್ಲವೂ ಕೇಕಲ್ಲೇ. ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಬಾಲ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಾಲ್ಯ ಚಿತ್ರ. ಅವರ ಬಾಲ್ಯಾವಸ್ಥೆಯಲ್ಲಿ ಹೇಗಿದ್ರು ಅಂತ ಹೇಳ್ಬಿಟ್ಟು ಎಲ್ಲವೂ ಕೇಕ್. ಆ್ಯಂಡ್ ಶ್ರೀಕೃಷ್ಣ ದೇವರಾಜ ಒಡೆಯರ್ ನೋಡಿ ಆ ಫೋಟೋವನ್ನು ಕೂಡ ಕೇಕಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಫ್ರೇಮ್ ಎಲ್ಲ ಕೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ನೋಡ್ತಾ ಬಂದರೆ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ರಾಧೆಯ ಮೂರ್ತಿಗಳು ಕಾಣಿಸುತ್ತೆ. ಇಬ್ಬರು ಕೂಡ ಒಬ್ರಿಗೆ ಒಬ್ಬರು ಬಣ್ಣಗಳನ್ನು ಹಚ್ಕೊಳ್ತಾ ಇಬ್ಬರು ಪ್ರತಿಮೆ ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ಹೋಲಿ ಹಬ್ಬವನ್ನು ಇಬ್ಬರು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿ ಒಬ್ರಿಗೆ ಒಬ್ಬರು ಬಣ್ಣಗಳನ್ನು ಹಚ್ಕೊಂಡು ಸಂಭ್ರಮವನ್ನು ಮಾಡೋ ರೀತಿಯಲ್ಲಿ ಈ ಒಂದು ಕೇಕ್ ಪ್ರತಿಮೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಶ್ರೀಕೃಷ್ಣ ಹಾಗೆ ರಾಧೆ ಇರುವ ರೀತಿಯಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೇಕಲ್ಲಿ. ಹಾಗೆ ನೀವು ನೋಡ್ತಾ ಬಂದರೆ ಇಲ್ಲಿ ಒಂದು 4 ಕೇಕ್ಗಳನ್ನು ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲನೂ. ಇಷ್ಟೆಲ್ಲ ಮಾಡಿರೋ ಕೇಕ್ ಕಲೆಗಾರರಿಗೆ ಈ ರೀತಿ ಕೇಕ್ ಮಾಡೋದು ಬಹಳ ದೊಡ್ಡ ವಿಷಯನ. ಅದೆಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಈ ಮದುವೆಗಳಿಗೆ, ಸಮಾರಂಭಗಳಿಗೆ ಕೇಕ್ಗಳನ್ನು ಬುಕ್ ಮಾಡ್ಕೊಳ್ತಾರೆ ನೋಡಿ. ಆ ಡಿಸೈನ್ಸ್ ನೋಡಿ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವೆಡ್ಡಿಂಗಿಗೆ ಈ ಥರ ಕೇಕ್ಗಳನ್ನೆಲ್ಲ ಆರ್ಡ್ರ್ ಮಾಡ್ಕೊಳ್ತಾರೆ. ಅದೇ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೇಕ್ ಡಿಸೈನ್ಸ್ ಎಲ್ಲ.
ಇದು ಇನ್ನು ಡಿಸೆಂಬರ್ 26ಕ್ಕೆ ಸ್ಟಾರ್ಟ್ ಆಗಿದೆ. ಜನವರಿ 4ನೇ ತಾರೀಕುವರೆಗೂ ಕೂಡ ಹೀಗೆ ಇರುತ್ತೆ. ಬಟ್ ಈ ಕೇಕ್ಗಳೆಲ್ಲ ಏನು ಆಗದೇ ಇರೋ ಹಾಗೆ ಅದನ್ನು ಹೇಗೆ ಸಂರಕ್ಷಣೆ ಮಾಡಿದ್ದಾರೆ ಗೊತ್ತಿಲ್ಲ. ಈ ಒಂದು ಕೇಕ್ ಶೋನಲ್ಲಿ ಚಿಣ್ಣರಿಗೆ ಇಷ್ಟವಾಗುವಂತಹ ಕಾರ್ಟೂನ್ಗಳನ್ನು ಕೂಡ ಮಾಡಿಟ್ಟಿದ್ದಾರೆ. ಒಂದೊಂದು ಪಾತ್ರದ ಕಾರ್ಟೂನ್ಗಳನ್ನು ಮೇನ್ ರೋಲ್ ಕಾರ್ಟೂನ್ಗಳನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ನನಗೆ ಗೊತ್ತಿರೋದು ಟಾಮ್ ಆ್ಯಂಡ್ ಜೆರಿ ಅಷ್ಟೇನೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಮಕ್ಕಳೆಲ್ಲ ಬಂದ್ಬಿಟ್ಟು ಆ ಕಾರ್ಟೂನ್ಗಳನ್ನು ನೋಡಿದ ತಕ್ಷಣ ಮಕ್ಕಳ ಮುಖದಲ್ಲಿ ಒಂಥರ ಫುಲ್ಲು ಖುಷಿ. ಮಕ್ಕಳು ಈ ಕಾರ್ಟೂನ್ಗಳ ಎಲ್ಲ ಹೆಸರುಗಳನ್ನು ಹೇಳ್ತಾ ಇದ್ರು. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ನೋಡಿ. ಕಾರ್ಟೂನ್ಗಳು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಎಲ್ಲ ಹಾಗೆ ಪ್ಲಾಸ್ಟಿಕ್ ಇದನ್ನು ತಂದು ಅಲ್ಲಿ ಇಟ್ಟಿರೋ ರೀತಿನಲ್ಲಿ ಕಾಣಿಸುತ್ತೆ. ಬಟ್ ಕೇಕಲ್ಲಿ ಮೂಡ್ ಬಂದಿದೆ ಆ ಡಿಸೈನ್ಸ್ ಎಲ್ಲನೂ. ಇದು ಯಾವ್ಯಾವ ಪಾತ್ರ ಕಾರ್ಟೂನಲ್ಲಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಮಕ್ಕಳಿಗೆ ಎಲ್ಲ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಈ ಕಾರ್ಟೂನ್ ಪಾತ್ರಗಳೆಲ್ಲವೂ ಕೂಡ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನೋಡಿ. ನಮ್ಮನೇಲಿ ಗಾನು ಹಾಗೆ ಗಾರ್ವಿಕ್ಕು ಇದನ್ನೆಲ್ಲ ನೋಡ್ತಾ ಬಹಳನೇ ಖುಷಿ ಪಡ್ತಾ ಇದ್ರು. ಈ ಕಾರ್ಟೂನ್ ಚಿತ್ರಗಳಾಗಿರ್ಬೋದು, ಆ ಕೇಕಲ್ಲಿ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲನೂ ಅದೆಷ್ಟು ಖುಷಿ ಪಡ್ತಾ ಇದ್ರು ಇದನ್ನೆಲ್ಲ ನೋಡಿ. ಹಾಗೆ ಬನ್ನಿ ಇಲ್ಲಿ ಒಂದು ಅದ್ಭುತವನ್ನು ತೋರಿಸ್ತೀನಿ. ಪಂಜುರುಳಿ ಹಾಗೆ ಗುಳಿಗ ದೈವವನ್ನು ಹಾಗೇ ತೇಟ್ ಎದ್ದು ಬಂದ ಹಾಗೆ ಆ ಕೇಕಲ್ಲಿ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಅದ್ಭುತವಾಗಿ ಬಂದಿದೆ ಕೇಕಲ್ಲಿ. ಹಾಗೆ ನಾವು ಚಿತ್ರದಲ್ಲಿ ನಾವು ಹೇಗೆ ನೋಡಿದ್ವೋ ಥಿಯೇಟ್ ಹಾಗೇ ಬಂದು ಪಂಜುರುಳಿ ದೈವ ಹಾಗೆ ಗುಳಿಗ ದೈವ ಹಾಗೆ ಇದೆ. ಫೇಸ್ ಎಕ್ಸ್ಪ್ರೆಷನನ್ನು ನೋಡಿ ಕೇಕಲ್ಲಿ ಮಾಡಿರೋದು ಇಷ್ಟು ಅದ್ಭುತವಾಗಿ ಮಾಡಿದಾರ. ಹಾಗೆ ಹೂಗಳನ್ನು ನೋಡಿ, ಆ ಬಟ್ಟೆ ಆಗಿರ್ಬೋದು, ಹೂಗಳಾಗಿರ್ಬೋದು, ಆ ಪೂರ್ತಿಯ ದೈವವನ್ನು ನೋಡಿ ಅದೆಷ್ಟು ನಿಜವಾಗ್ಲೂ ಮೂಡು ಬಂದಿದೆ ದೈವ ಕೇಕಲ್ಲಿ ಅಂದ್ಬಿಟ್ಟು. ನನಗಂತೂ ಇಡೀ ಕೇಕ್ ಶೋನಲ್ಲಿ ಬಹಳ ಇಷ್ಟ ಆಗಿದ್ದಿದ್ದು ಹಾಗೆ ಮೈಸೂರು ಅರಮನೆ. ಹಾಗೆ ಇದಂತೂ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಇಲ್ಲಿ ನೋಡಿ ಬಹಳ ಅದ್ಭುತವಾಗಿದೆ. ಗುಳಿಗ ದೈವನ ನೋಡಿ ಹಾಗೆ ಎದ್ದು ಬಂದು ಕಣ್ಣು ಮುಂದೆ ಹಾಗೆ ನಿಂತಿರೋ ರೀತಿನಲ್ಲಿದೆ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಗುಳಿಗ ದೈವ ಮೈ ಮೇಲೆ ಬಂದರೆ ಆ ವೇಷಭೂಷಣ ಹೇಗಿರುತ್ತಲ್ವಾ, ಭಗವಂತ ಹಾಗೇ ನಿಂತಿರೋ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಕೇಕಲ್ಲಿ ಮಾಡಿದ್ದಾರೆ. ನನಗಂತೂ ಇದನ್ನು ನೋಡ್ತಾ ಹಾಗೆ ನಿಂತ್ಬಿಟ್ಟೆ ಕೇಕ್ ಶೋನಲ್ಲಿ. ಇದಂತೂ ನನಗೆ ಬಹಳನೇ ಇಷ್ಟ ಆಗೋಯ್ತು. 2 ಪಂಜುರುಳಿ ಹಾಗೆ ಆ ಗುಳಿಗ ದೈವ ಬಹಳನೇ ತುಂಬಾ ಇಷ್ಟ ಆಗೋಯ್ತು. ಅಲ್ಲಿ ನೋಡಿ ಆ ಫೇಸ್ನ ನೋಡಿ, ಅಲ್ಲಿ ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫೇಸ್ ನೋಡಿ. ಕೇಕಲ್ಲೂ ಕೂಡ ಇಷ್ಟು ಅದ್ಭುತ. ಆ ಕೇಕಲ್ಲಿ ಆ ದೈವಗಳು ಮೂಡು ಬಂದಿರೋ ರೀತಿಯಾಗಿರ್ಬೋದು, ಅಷ್ಟು ಚೆನ್ನಾಗಿ ಜೀವಂತವಾಗಿ ಹಾಗೆ ಎದ್ದು ಬಂದಿರೋ ರೀತಿಯಲ್ಲಿ ಆ ಕೇಕಲ್ಲಿ ಮೂಡು ಬಂದಿರೋದು ಬಹಳ ಅದ್ಭುತ ಅನಿಸುತ್ತೆ. ಈ ಒಂದು ಅದ್ಭುತವನ್ನು ನೋಡಬೇಕಾದ್ರೂ ಒಮ್ಮೆ ನೀವು ಆ ಕೇಕ್ ಶೋಗೆ ಭೇಟಿಯನ್ನು ನೀಡಿ ಹಾಗೆ ನೋಡ್ತಾ ಹೋಗಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನಿಜ ಹೇಳ್ತಾ ಇದ್ದೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಒಮ್ಮೆ ನೀವು ಆ ಕೇಕ್ ಶೋಗೆ ಒಮ್ಮೆ ಭೇಟಿಯನ್ನು ನೀಡಿ. ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಅಂತೂ ರಜಾಗಳಿದೆಯಲ್ವಾ, ಕ್ರಿಸ್ಮಸ್ ಹಾಲಿಡೇಸ್, ಮಕ್ಕಳಿಗೆ ಕರ್ಕೊಂಡು ಹೋಗಿ ಮಕ್ಕಳು ನಿಜವಾಗ್ಲೂ ಖುಷಿ ಪಡ್ತಾರೆ ಈ ಥರ ಅದನ್ನೆಲ್ಲ ನೋಡಿ. ಒಮ್ಮೆ ಭೇಟಿಯನ್ನು ನೀಡಿ ನೋಡಿ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಗುಳಿಗ ದೈವ ಹಾಗೆ ಎದ್ದು ಬಂದಿರೋ ರೀತಿಯಲ್ಲಿದೆ. ಪಂಜುರುಳಿ ಹಾಗೆ ಗುಳಿಗ ದೈವವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೇಸಲ್ಲಿ ಆ ಎಕ್ಸ್ಪ್ರೆಷನನ್ನು ನೋಡಿ ಕೇಕಲ್ಲಿ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಸಖತ್ತಾಗಿದೆ. ಈ ಸೈಡಲ್ಲೆಲ್ಲ ಬಂದ್ಬಿಟ್ಟು ಕಾಡು ಪ್ರಾಣಿಗಳ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಟೋಟಲ್ ಆಗಿ ಮೈಸೂರಿನ ಕಾನ್ಸೆಪ್ಟನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಪ್ರಾಣಿಗಳ ಮೇಲೆ ಬಹಳಷ್ಟು ಪ್ರೀತಿ. ಹಾಗಾಗಿ ಇಲ್ಲೂ ಕಾಡು ಪ್ರಾಣಿಗಳನ್ನು ಕೂಡ ಕೇಕ್ನಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಜಿರಾಫೆಗಳನ್ನು ನೋಡಿ, ತಾಯಿ ಹಾಗೆ ಮರಿ ಜಿರಾಫೆ ನಿಂತಿರೋ ರೀತಿಯಲ್ಲಿ ಕೇಕಲ್ಲಿ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಅದೆಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆಯೋ. ಆ ಕಣ್ಗಳಾಗಿರ್ಬೋದು, ಆ ತಾಯಿ ಹಾಗೆ ಮಗುವನ್ನು ನೋಡೋ ರೀತಿಯಲ್ಲಿ ಅದೆಷ್ಟು ಚೆನ್ನಾಗಿ ಮೂಡಿಬಂದಿದೆ. ಟೋಟಲ್ ಕಾನ್ಸೆಪ್ಟು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಇಷ್ಟವಾಗಿರುವಂತಹ ಸಂಗೀತ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮೈಸೂರು ಅರಮನೆ ಆಗಿರ್ಬೋದು, ಈ ರೀತಿ ನೀವು ನೋಡ್ತಾ ಹೋಗ್ತೀರಾ. ಕರಡಿ ಕೂಡ ಕೇಕಲ್ಲಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜ ಕೇಕಲ್ಲಿ ನಮ್ಮಲ್ಲಿ ಇಷ್ಟು ಚೆನ್ನಾಗಿ ಕೇಕಲ್ಲಿ ಅದ್ಭುತವಾಗಿ ಮಾಡ್ತಾರಾ? ಅದೆಷ್ಟು ಚೆನ್ನಾಗಿದೆ ನೋಡಿ. ಕರಡಿ ಹಾಗೆ ಲೈವಲ್ಲಿ ಹಾಗೆ ಕುತ್ಕೊಂಡಿರೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಆ ಕಣ್ಣುಗಳಾಗಿರ್ಬೋದು, ಆ ಕಣ್ಣುಗಳನ್ನು ನೋಡಿ ಅದು ಹೇಗೆ ಮಾಡಿದ್ದಾರೆ, ಬಾಯಿ ಓಪನ್ ಮಾಡಿ ಹಲ್ಲುಗಳೆಲ್ಲ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ನೋಡ್ತಾ ಬಂದರೆ ಇಲ್ಲಿ ಜಿಂಕೆಗಳನ್ನು ಕೂಡ ನೋಡ್ಬೋದು. ತಾಯಿ ಜಿಂಕೆ ಹಾಗೆ ಒಂದು ಮರಿ ಜಿಂಕೆಯನ್ನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ವಿಡಿಯೋನ ಮಿಸ್ ಮಾಡ್ತೀರಾ, ಮಕ್ಕಳಿಗಂತೂ ತೋರಿಸಿ, ಮಕ್ಕಳು ಮನೇಲಿದ್ದು ಖುಷಿ ಪಡ್ತಾರೆ. ಇದೆಲ್ಲ ನಿಜವಾಗ್ಲೂ ಕೇಕಲ್ಲೇ ಮಾಡಿದ್ದಾರಾ, ಇಷ್ಟು ಚೆನ್ನಾಗಿ ಮಾಡಿದ್ದಾರಾ? ಹಾಗೆ ಕಾಡಿಂದ ಎದ್ದು ಬಂದು ಹಾಗೆ ಜಿಂಕೆಗಳಾಗಿರ್ಬೋದು, ಕರಡಿ ಆಗಿರ್ಬೋದು, ಹಾಗೆ ಜಿರಾಫೆ ಆಗಿರ್ಬೋದು, ಹಾಗೆ ಹುಲಿಯನ್ನು ಮುಂದೆ ನೋಡ್ತಾ ಹೋಗಿ ಅದೆಷ್ಟು ಅದ್ಭುತವಾಗಿ ಕೇಕಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮ ಕಾಡಿನ ರಾಜ ಹುಲಿಯನ್ನು ಕೂಡ ಕೇಕಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಆ ಗಾಂಭೀರ್ಯವನ್ನು ನೋಡಿ ಆ ಕೇಕಲ್ಲಿ ಅದಿಷ್ಟು ಅದ್ಭುತವಾಗಿ ಮಾಡೋಕ್ಕೆ ಸಾಧ್ಯನ ಅನ್ನೋ ರೀತಿಯಲ್ಲಿದೆ. ಆ ಹುಲಿ ಕೂತ್ಕೊಂಡು ಗಾಂಭೀರ್ಯದಿಂದ ನೋಡೋ ರೀತಿನ ನೋಡಿ, ನಿಜ ಕಲೆಗಾರರಿಗೆಲ್ಲನೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ಕೇಕಲ್ಲಿ. ನಿಜವಾಗ್ಲೂ ಇದನ್ನೆಲ್ಲ ತಿನ್ಬೋದು, ನಾವು ಕೊಟ್ಟರೆ ನಿಜ ಕಟ್ ಮಾಡಿ ಅಲ್ಲೇ ತಿನ್ಬೋದು ನಾವು. ತಿನ್ನೋದಕ್ಕೂ ಕೂಡ ಇದು ನೆಕ್ಸ್ಟ್ ಕೇಕ್ ಶೋ ಎಲ್ಲ ಆದಮೇಲೆ ಈ ಕೇಕ್ಗಳನ್ನು ಏನು ಮಾಡ್ತಾರೆ ಅಥವಾ ತಿನ್ನೋದಕ್ಕೆ ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೂ ಕೂಡ. ಇಡೀ ಕೇಕ್ ಶೋನಲ್ಲಿ ಈ 2 ಪಂಜುರುಳಿ ಹಾಗೆ ಗುಳಿಗ ದೈವ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ನೋಡಿ. ಕೇಕನ್ನು ನೋಡ್ತಾ ಹಾಗೆ ಬಂದರೆ ನಮ್ಮ ಕಣ್ಣಿಗೆ ಕಾಣಿಸೋದು ಎಲ್ಲ ಸ್ಟಾಲ್ಗಳಿದೆ. ಬಟ್ಟೆಗಳಾಗಿರ್ಬೋದು, ತಿನ್ನುವಂಥ ಐಟಮ್ಸ್ ಆಗಿರ್ಬೋದು, ಹೆಚ್ಚಾಗಿ ನೀವು ಕಾಟನ್ ಸ್ಯಾರಿಗಳಾಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಈ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲವನ್ನು ನೀವು ನೋಡ್ತಾ ಹೋಗ್ತೀರಾ. ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕೇಕ್ ಶೋನ ನೋಡ್ತಾ ಬರೋರು ಕೂಡ ತಗೊಳ್ಬೋದು. ಇಲ್ಲಿ ನೋಡಿ ದೇಸಿ ಗೀ ಇದೆ, ಮತ್ತು ಕುರ್ತಾಸ್ ಇದೆ, ಏನೇನು ಬೇಕು ಐಟಮ್ಸು ಅಮೌಂಟ್ ಇದ್ದರೆ ಎಲ್ಲ ಕೂಡ ನೀವು ತಗೊಂಡು ಮನೆಗೆ ಹೋಗ್ಬೋದು. ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಟಾಲ್ಗಳಲ್ಲಿ ನಾವು ಲಾಲ್ಬಾಗಲ್ಲೂ ಕೂಡ ನೋಡಿದ್ವಿ, ಬಹಳ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಟಾಲ್ಗಳೆಲ್ಲ ಬಹಳನೇ ಚೆನ್ನಾಗಿತ್ತು. ಹಾಗೆ ನೋಡ್ತಾ ನಾನು ಹೋಗ್ತಾ ಇದ್ದೆ, ಬಹಳ ಚೆನ್ನಾಗಿದೆ. ಆ ಕಡೆ ಕೇಕ್ ಶೋನ ನೋಡಿ ಈ ಕಡೆ ಬಂದು ಪರ್ಚೇಸ್ ಕೂಡ ಮಾಡ್ಕೊಳ್ಳಿ. ಹಾಗೆ ಪರ್ಚೇಸ್ ಮಾಡಿಕೊಂಡು ಸ್ಟಾಲ್ಗಳನ್ನು ನೋಡ್ತಾ ನೀವು ಆಚೆ ಬಂದರೆ ತಿಂಡಿ ತಿನಿಸುಗಳು ಇದೆ, ಹಾಗೆ ಹೊಟ್ಟೆಗೂ ಕೂಡ ಬೇಕಾದನ್ನು ತಗೊಂಡು ತಿನ್ನಿ ಅನ್ನೋ ಕಾನ್ಸೆಪ್ಟಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಕೇಕ್ ಶೋನೆಲ್ಲ ನೋಡಿಕೊಂಡು ಬರ್ತಾ ಹಾಗೆ ದಣಿದಿದ್ರೆ ಕೂಡ ತಿನ್ಕೊಂಡು ಕೂಡ ಹಾಗೆ ಬರ್ಬೋದು. ಸ್ಲಿಪ್ಪರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಡಿಸೈನ್ ಆಗಿ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆಲ್ಲ ಭಾಳನೇ ಚೆನ್ನಾಗಿತ್ತು ಸ್ಲಿಪ್ಪರ್ಸು. ಅದೆಷ್ಟು ಚೆನ್ನಾಗಿದೆ ನೋಡಿ ಆ ಡಿಸೈನ್ಸ್ ಎಲ್ಲನೂ. ಕೆಲವೊಂದು ಸತಿ ನಾವು ಅಂಗಡಿಗಳಲ್ಲಿ ಹುಡುಕಿದ್ರೆ ಈ ಥರದ್ದೆಲ್ಲ ಸಿಗೋದಿಲ್ಲ. ಈ ಥರ ಸ್ಟಾಲ್ಗಳು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನೋಡೋದಕ್ಕೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಹಾಗೆ ಕೇಕ್ ಶೋನ ನೋಡ್ತಾ ಇಲ್ಲಿ ಕೇಕ್ ಅಂಗಡಿ ಕೂಡ ಇಟ್ಟಿದ್ದಾರೆ, ತಿನ್ಕೊಂಡು ಕೂಡ ಬರ್ಬೋದು. ಸ್ಟಾಲ್ಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಅಲ್ಲಿ ಒಂದು ಕೇಕ್ ಅಂಗಡಿ ಕೂಡ ಇದೆ. ಕೇಕ್ ಶೋನ ನೋಡ್ತಾ ಕೇಕ್ನ ತಿನ್ಕೊಂಡು ಕೂಡ ಹೋಗ್ಬೋದು. ಈ ಕಡೆ ಬಟ್ಟೆಗಳು ಅದು ಇದೆಲ್ಲ ಇಟ್ಟಿದ್ದಾರೆ, ಬರೀ ಸ್ಟಾಲ್ಗಳಿದೆ. ಹಾಗೆ ಕೇಕ್ ಶೋನ ನೋಡ್ತಾ ಅದ್ರ ಒಳಗಡೆನೇ ಸ್ಟಾಲ್ಸ್ ಎಲ್ಲ ನೋಡಿ ಬೇಕಾದನ್ನು ಪರ್ಚೇಸ್ ಮಾಡ್ಕೊಳ್ತಾ ಆಚೆ ಬಂದಿದ ತಕ್ಷಣ ಕಾಣಿಸೋದೆ ಈ ಒಂದು ಅದ್ಭುತ ದೃಶ್ಯ. ಹೊಟ್ಟೆಗೆ ಇಲ್ಲಿ ನೋಡಿ ಅದು ಎಷ್ಟು ದೊಡ್ಡದಾಗಿ ಕೇಕಲ್ಲಿ ಮಾಡಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಹೊಟ್ಟೆ ಹಸಿತಾ ಇದ್ದರೆ ನೀವು ಬೇಕಾದೆಲ್ಲ ಚಾಟ್ಸ್ ಆಗಿರ್ಬೋದು, ಪಾನಿಪುರಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿ ಇದೆ, ಚಾಟ್ಸ್ ಐಟಮ್ಸು. ಹಾಗೆ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡು ನೀವು ಆಚೆ ಬರ್ಬೋದು. ಆ ಥರ ಕಾನ್ಸೆಪ್ಟಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಜೋಬ್ಗಂತೂ 100% ಕತ್ರಿನಪ್ಪ. ಯಾಕೆ ಅಂತಂದರೆ ನಾವು ನೋಡಿದ್ದೆಲ್ಲ ಎಲ್ಲಿ ಬೇಡ ಅಂತ ಹೇಳ್ತೀವಿ, ನೋಡಿದ್ದೆಲ್ಲ ಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ, ಅಂದ್ಕೊಂಡು ಹೋಗಿರ್ತೀವಿ ಎಲ್ಲೂ ₹1 ಖರ್ಚು ಮಾಡಲೇಬಾರ್ದಪ್ಪ ಅಂತ. ಹಂಗೆ ಅಂದ್ಕೊಂಡು ಹೋದ್ರೂ ಕೂಡ ಈ ಥರದ್ದೆಲ್ಲ ಐಟಮ್ಸ್ನ ನೋಡ್ತಾ ಇದ್ರೆ ನಾಲ್ಗೆ ಅಂತೂ ಸುಮ್ಮನೆ ಇರೋದೇ ಇಲ್ಲ. ಬೇಕು ಅಟ್ಲೀಸ್ಟ್ ಮನೆಗೆ ಏನಾದರೂ ತೊಗೊಂಡೋಗ್ಬೇಕು ಅಥವಾ ನಮಗೆ ಏನಾದರೂ ಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಜೋಬಿಗಂತೂ 100% ಕತ್ರಿ ಬೀಳುತ್ತೆ. ಹಾಗೆ ಐಟಮ್ಸ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇಲ್ಲಿ ಗೇಮ್ಗಳನ್ನು ಕೂಡ ಮಾಡಿದಾರಪ್ಪ. ಅಷ್ಟು ಸಾಲದು ಅಂತ ನಿಮ್ಮ ಜೋಬಿಗೆ ಹೇಗಾದರೂ ಕತ್ರಿ ಹಾಕಲೇಬೇಕು ಅಂತ ಹೇಳಿ ಇಲ್ಲಿ ಗೇಮ್ಸ್ ಕೂಡ ತುಂಬ ಚೆನ್ನಾಗಿದೆ. ₹50 ಒಂದೊಂದು ಗೇಮು. ನಮ್ಮ ಅಕ್ಕ ಅದು ಯಾವುದೋ ಒಂದು ಮರನ ಗೆದ್ದುಬಿಟ್ಟಿದ್ದಾರೆ, ಅದನ್ನು ಇಟ್ಕೊಂಡು ಕೇಕ್ ಶೋ ಫುಲ್ಲು ಒಂದು ಮರನ ಇಟ್ಕೊಂಡು ಓಡಾಡ್ತಾ ಇದ್ಲು. ಆ್ಯಂಡ್ ಚೆನ್ನಾಗಿದೆ ನೋಡಿ ಗೇಮ್ಸ್ ಎಲ್ಲನೂ. ಇಲ್ಲಿ 3-4 ಟೈಪ್ ಏನೋ ಗೇಮ್ಸ್ ಎಲ್ಲ ಇದೆ. ಬಲೂನ್ ಶೂಟ್ ಮಾಡೋದಾಗಿರ್ಬೋದು, ಏನೋ ಬಾಲ್ಸ್ ಹಾಕೋದಾಗಿರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿರುತ್ತೆ. ಒಂದು ದಿನ ನಾವು ಪೂರ್ತಿಯಾಗಿ
ಆರಾಮಾಗಿ ಮಕ್ಕಳು ಹೆಂಡ್ತಿನೆಲ್ಲ ಕರ್ಕೊಂಡೋಗ್ಬಿಟ್ಟು ಫ್ಯಾಮ್ಲಿನೆಲ್ಲ ಕರ್ಕೊಂಡೋಗಿ ಒಂದು ದಿನ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ದೂರ ಟ್ರಿಪ್ಪುಗಳಿಗೆ ಹೋಗೋಬೋದು. ಚೆನ್ನಾಗಿದೆ. ಅಲ್ಲಿ ನೋಡಿ ಐಟಮ್ಸ್ ಎಲ್ಲ ಹೇಗಿದೆ. ಆ್ಯಂಡ್ ನಾವು ಕೂಡ ಅಲ್ಲಿ ಬೇಲ್ಪುರಿನ ತೊಗೊಂಡು ತಿಂದ್ವಿ, ಚೆನ್ನಾಗಿತ್ತು. ಇಲ್ಲಿ ತಿನ್ನೋದ್ರ ಜೊತೆಗೆ ಬಟ್ಟೆಗಳು ಕೂಡ ಇದೆ, ಮನೆಗೆ ಬೇಕಾಗಿರೋ ಐಟಮ್ಸ್ ಇದೆ, ಜೊತೆಗೆ ಗೇಮ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಅಕ್ಕ ಏನೋ ಆಡ್ಬಿಟ್ಟು ಮರನ ಎತ್ಕೊಂಡು ಎಲ್ಲ ಸುತ್ತಾಡ್ತಾವಳೆ. ಮರ ಗೆದ್ಬಿಟ್ಟವ್ರೆ. ನಾನು ಏನಕ್ಕಪ್ಪ ಮರಕ್ಕೆ ಏನು ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಗೆದ್ಬಿಟ್ಟು ಈ ಗೇಮಲ್ಲಿ ಗೆದ್ದಿರೋದಂತೆ. ಏನೇನೋ ಚೆನ್ನಾಗಿದೆ. 60 ರೂಪೀಸ್ಗೆ ವರ್ತಾಗಿದೆ, ನೀವು ಬನ್ನಿ. ಇಲ್ಲಿ ನೋಡಿ ಗುಲ್ಕನ್ ಬನ್ನನ್ನು ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬೆಣ್ಣೆ ಬನ್ನಂತೆ, ಗುಲ್ಕನ್ ಬನ್ನಂತೆ, ಡ್ರೈ ಫ್ರೂಟ್ಸು ಗುಲ್ಕನ್ ಅಂತೆ, ತುಂಬ ಚೆನ್ನಾಗಿತ್ತು. ಬಾಟಲ್ ಕೇಳಿದೆ, ಅರ್ಧ KGನೋ 1/4 KGನೋ 250-350 ಹೇಳಿದ್ರು. ಹ್ಯಾಂಡ್ ನೋಡಿ ಹೇಗಿದೆ. ಆ ಲ್ಯಾಂಪ್ಸ್ ಎಲ್ಲ ನೋಡಿ ಅದೆಷ್ಟು ಚೆನ್ನಾಗಿದೆ. ಹಾಗೆ ತೊಳೆದ್ಬಿಟ್ಟು ಕೂಡ ಇದನ್ನು ಯೂಸ್ ಮಾಡ್ಬೋದಂತೆ, ಫೈಬರಲ್ಲಿ ಮಾಡಿರೋದು. ಈ ಫ್ರೇಮ್ ಒಳಗಡೆ ನೋಡಿ ಈ ಮಕ್ಕಳ ಪುಟ್ಟ ಕೈ ಕಾಲುಗಳನ್ನು ಹಾಗೆ ಫ್ರೇಮ್ ಮಾಡಿ ಇಡ್ತಾರಲ್ವ, ಅದೆಷ್ಟು ಅದ್ಭುತವಾಗಿದೆ. ವಾಷಬಲ್ ಲ್ಯಾಂಪ್ಸ್ ಇಷ್ಟು ಮಾಡೋಕ್ಕೆ ಎಷ್ಟು? ಅಲ್ಲ, ಇಷ್ಟು ಮಾಡೋದಕ್ಕೆ 2000 ವಿತೌಟ್ ಫ್ರೇಮ್ ಅಲ್ವಾ, ಅದಷ್ಟೇ ಅಲ್ವಾ? ಎಷ್ಟು ದಿನ ಆಗುತ್ತೆ ಮೇಡಮ್? ವಿತೌಟ್ ಕಲರ್ ಅಂದರೆ ನಿಮ್ಗೆ ಹಾಫ್ ಆನ್ ಅವರ್ 1 ಅವರ್ ಸಿಗುತ್ತೆ. ಹಾಫ್ ಆನ್ ಅವರ್ 1 ಅವರಲ್ಲಿ ಸಿಗುತ್ತೆ. ವಿತ್ ಕಲರ್ ಅಂದರೆ ನಿಮ್ಗೆ 2 to 3 days ಆಗುತ್ತೆ. ಡ್ರೈ ಆಗಬೇಕು. ಪೌಡರ್ ಎಲ್ಲ ಮಾಡಿರೋದಂತೆ, ಚೆನ್ನಾಗಿದೆ. ಹಾಫ್ ಆನ್ ಅವರ್ 1 ಅವರಲ್ಲಿ ರೆಡಿ ಮಾಡಿಕೊಡ್ತಾರೆ. ಬೇಗ ಬನ್ನಿ. ಹಾಗೆ ಎಲ್ಲ ನೋಡಿಕೊಂಡು ಆಚೆ ಬರ್ತಾ ಸುಮ್ಮನೆ ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಕೆಲವೊಂದು ಗೇಮ್ಸನ್ನು ಕೂಡ ಇಟ್ಟಿದ್ದಾರೆ ಮಕ್ಕಳಿಗೆ. ಆ್ಯಂಡ್ ಗೇಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿಯಾಗೇ ಇದೆ. ಕೇಕ್ ಶೋ ನೋಡ್ಕೊಂಡು ಆಚೆ ಬಂದರೆ ಈ ರೀತಿ ನಿಮಗೆ ಮಕ್ಕಳು ಆಡೋದಕ್ಕೆಲ್ಲ ವ್ಯವಸ್ಥೆ ಇದೆ ನೋಡಿ. ಎಲ್ಲ ನೋಡ್ಕೊಂಡೆಲ್ಲ ಈಗೇನು ಹೊರಡ್ತಾ ಇರೋದೆ. ನಾನು ಹೇಗಿತ್ತು? ಸೂಪರ್ ಆಗಿ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಗರ್ವಿಗೆ ಹೆಂಗಿತ್ತು? ನಮ್ಮ ಅಕ್ಕ ಮಾತ್ರ ಈ ಮರನ ಇಟ್ಕೊಂಡು ತಿರುಗ್ತಾನೆ ಅವಳೆ. ಕೇಕ್ ಶೋ ಎಲ್ಲ ನೋಡಿಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. 60 ರೂಪೀಸು ಟಿಕೆಟು. 5 ವರ್ಷದ ಮಕ್ಕಳಿಗೆ ಕಡಿಮೆ, 5 ವರ್ಷದ ವಯಸ್ಸಿನ ಕಡಿಮೆ ಮಕ್ಕಳಿಗೆಲ್ಲ ಟಿಕೆಟ್ ಇಲ್ಲ. ಸೊ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಟಿಕೆಟ್ ಇದೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಬನ್ನಿ, ನಿಮ್ಮ ಮನೆಯವರನ್ನು ಕರ್ಕೊಂಬನ್ನಿ. ಕೇಕ್ ಶೋನ ನೋಡ್ತಾ ಆರಾಮಾಗಿ ಚೆನ್ನಾಗಿ ತಿನ್ಕೊಂಡು ಹೋಗ್ಬೋದು. ಬಸ್ಸಿನ ವ್ಯವಸ್ಥೆ ಇದೆ, ಡೈರೆಕ್ಟ್ ಬಸ್ಸಸ್ ಇದೆ. ಆರಾಮಾಗಿ ಪುಟ್ಟೇನಹಳ್ಳಿಗೆ ಬರುತ್ತೆ. ಈ ಪುಟ್ಟೇನಹಳ್ಳಿನಲ್ಲಿ ಶುಭ ಕನ್ವೆನ್ಷನ್ ಹಾಲ್ ಅಂತ ಇಲ್ಲಿ ಕಾಣಿಸುತ್ತಾ, ಹೋಗೋವಾಗ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಿ ದೊಡ್ಡ ವರಾಂಡ ಇದೆ ಕಾಣಿಸುತ್ತಾ. ಈ ಜಾಗದಲ್ಲಿ ಕೇಕ್ ಶೋ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಮನೆ ಕಡೆ ಹೋಗ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಈ ರೀತಿ ನಾವು ಕಷ್ಟಪಡೋದಕ್ಕೆ ಆ್ಯಂಡ್ ನೀವು ಮಾಡೋ ಸಬ್ಸ್ಕ್ರೈಬು ಅಥವಾ ನೀವು ಶೇರ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಎಲ್ಲ ಈಗ ಕಾರ್ ಕಡೆಗೆ ಹೊರಟಿದ್ದೀವಿ. ಹೆಂಗೆ ಅನ್ನಿಸ್ತು ಪರ್ತಪ್ಪ ಕೇಕ್ ಶೋ? ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ. ಒನ್ ಟೈಮ್ ನೋಡ್ಬೋದಾ? ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದ್ಬಿಟ್ಟು 200 ರೂಪಾಯಿ ಟಿಕೆಟು. ಅದಷ್ಟು ವರ್ತಾಗಿಲ್ಲ. ವರ್ತಾಗಿದೆ. ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದ್ಬಿಟ್ಟು 200 ಟಿಕೆಟು. ಬಟ್ ಇದು ವರ್ತಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಅರಮನೆ ಟೈಪ್ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಶ್ರೀಕೃಷ್ಣ ನಾಲ್ವಡಿ ಶ್ರೀಕೃಷ್ಣ ರಾಜ ಒಡೆಯರವರ ಮೈಸೂರು ಅರಮನೆ ಆಗಿರ್ಬೋದು, ಅವರ ಪ್ರತಿಮೆ ಆಗಿರ್ಬೋದು, ಹಾಗೆ ಆ ಕಾಡಿನಲ್ಲಿ ಇರ್ತಕ್ಕಂಥ ಅವ್ರಿಗೆ ಪ್ರಾಣಿಗಳು ಬಹಳ ಇಷ್ಟ ಅಂತೆ. ಸೊ ಹಾಗಾಗಿ ಪ್ರಾಣಿಗಳ ಮಾಡೆಲ್ಗಳಾಗಿರ್ಬೋದು, ಹಾಗೆ ವಿಶೇಷ ಅಂತಂದರೆ HLನ ಮಾಡೆಲ್ನ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಸೊ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಗೆ ಗಾನುಗೆ ಹಾಗೆ ಗಾರ್ವಿಗೆಲ್ಲ ತುಂಬ ಇಷ್ಟ ಆಗಿದೆ.
ಆ್ಯಂಡ್ ಮಕ್ಕಳು ಆಡೋದಕ್ಕೆ ಏನೇನು ಐಟಮ್ಸ್ ಎಲ್ಲ ಇದೆ, ಬಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಇಲ್ಲಿಗೆ ಬಾಯ್ ಬಾಯ್.